ಪೂಜಾ ಮರಿ ಅಳೋಂಥದ್ದು ಏನು ಆಗಿಲ್ಲ. ಕಿಶನ್ ಏನೋ ಹೇಳ್ದ ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಇಲ್ಲ ಮಾವ, ಕಿಶನ್ ಹೇಳಿದ್ದು ಸರಿಯಾಗೇ ಇದೆ. ಎಲ್ರು ನನ್ನ ನಂಬ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಮಾಡೋದು ನನ್ನ ಕರ್ತವ್ಯ. ನೋಡಮ್ಮ ಪೂಜಾ, ನೀನ್ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಆಗಿದ್ದಾಗೋಯ್ತು, ಬಿಟ್ಬಿಡೋದನ್ನ. ತಪ್ಪು ಅಂತ ನಾನು ಹೇಳೋದಿಲ್ಲ. ಅಡಿಗೆ ಮಾಡುವಾಗ ಈ ತರ ಸಹಜವಾಗಿ ಆಗುತ್ತಪ್ಪ, ಏನ್ ಮಾಡಕ್ಕಾಗುತ್ತೆ. ಏಯ್, ಫೋನ್ ನೋಡ್ಕೊಂಡು ಏನ್ ಮಾಡ್ತಿದ್ಯಾ? ಜಿಮ್ಗೆ ಹೋಗಲ್ವಾ? ಜಿಮ್ಮ ಇವತ್ತು ನೋ ಜಿಮ್. ಜಿಮ್ಮಿಗೆ ರಜಾ. ರಜಾನಾ? ಏನಾಗಿದೆ ನಿನ್ಗೆ? ನನಗೇನಾಗಿದೆ? ಏನೂ ಆಗಿಲ್ಲ. ಮತ್ತೆ ಯಾಕೆ ಜಿಮ್ಗೆ ಹೋಗದೆ ರಜಾ ಹಾಕೊಂಡ್ ಕೂತಿದ್ಯಾ? ಯಾಕೆ ಅಂತಂದ್ರೆ ಇವತ್ತು ನನ್ನ ಹೆಂಡತಿ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾಳೆ, ಅವಳಿಗೆ ಹೆಲ್ಪ್ ಮಾಡೋಣ ಅಂತ. ಗೂಬೆ, ಅದೆಲ್ಲ ಏನು ಬೇಡ, ಸುಮ್ನೆ ಹೊರಡು ನೀನು. ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಗಂಡ ಸಹಾಯ ಮಾಡ್ಬೇಕು ಅಂತ ನಿಮ್ಮ ಅಕ್ಕನ ಹೇಳಿದಾಳೆ. ಯಾಕೆ ನಿನಗೆ ನೆನಪಿಲ್ವಾ? ನಾನು ನಿಮ್ಗೆ ಇವತ್ತು ಸಹಾಯ ಮಾಡಿದೆ. ಕಿಶನ್, ಬೇಡಪ್ಪ, ನೀನ್ ಸಹಾಯ ಏನು ಬೇಡ. ಹಾಗೆ ಹೇಳಿದ್ರು ಕೇಳೋರು ಯಾರೂ ಪೂಜಾ. ಪೂಜಾ, ನೀನಲ್ಲಿ ಅಡಿಗೆ ಮಾಡೋದು ಅಲ್ಲಾಗುವಂತ ರೊಮ್ಯಾಂಟಿಕ್ ಮೂಮೆಂಟ್ಗಳನ್ನ ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ? ಹೌದಾ? ಅಮ್ಮ ಏನಾದ್ರೂ ಬೇಕಿತ್ತ? ಪೂಜಾ, ಎಲ್ಲೇ ಅಪ್ಪ? ಅಪ್ಪ ಇಲ್ಲಿ ಅಂದ್ರೆ ಅವ್ರ ರೂಮಲ್ಲಿ ಇರ್ತಾರೆ. ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಈ ತರ ನಡ್ಕ ಮಾಡ್ತೀಯಲ್ಲ? ಹೌದು ಕಣೋ ಗೂಬೆ. ಭಾಗ್ಯ, ಏನ್ ವರ್ಷ ಮಾಡ್ತಿದ್ಯಾ? ಕೊಡು, ನಾನು ಬ್ರೋಕ್ ಕೊಡ್ತೀನಿ. ಕನ್ನಿಕಾ, ಅದ್ ಹೇಗಾಗುತ್ತೆ ಹೇಳು? ಇವಳಿಗೆ ಸಿಕ್ಕಿರೋ ಉಡುಗೊರೆ ತಾನೇ ಅದು. ವಾಪಸ್ ಕೊಡೋದಕ್ಕೆ ಮನ್ಸು ಹೇಗ್ ಬರುತ್ತೆ ಹೇಳು? ಅತ್ತೆ, ಭಾಗ್ಯ ಬಗ್ಗೆ ಗೊತ್ತಿದ್ದು ನೀವ್ ಹಿಂಗ್ ಮಾತಾಡ್ತಿರಲ್ಲ. ಇದನ್ನ ಇಟ್ಕೊಳ್ಳೋದಕ್ಕೆ ಅವಳ ಸ್ವಾಭಿಮಾನ ಒಪ್ಪಲ್ಲ. ಅಕಸ್ಮಾತ್ ವಾಪಸ್ ಮನೆಗ್ ತಗೊಂಡ್ ಹೋದ್ರು ಅದೊಳಗೆ ಹಾಂಟ್ ಮಾಡ್ತಿರುತ್ತೆ. ಅದನ್ನ ಇಟ್ಕೊಳಕ್ಕೆ ಅವಳು ಇಷ್ಟ ಪಡಲ್ಲ. ಭಾಗ್ಯ, ಒಂದ್ ಕೆಲ್ಸ ಮಾಡು, ಅದನ್ನ ಕೊಟ್ಬಿಟ್ಟು ನೀನ್ ಹೊರಡು. ಯಾರ ಹತ್ರ ಕೊಟ್ರೇನು, ದುಡ್ಡು ವಾಪಸ್ಸು ಇವ್ರ ಮನೆ ಸೇರೋದು ಮುಖ್ಯ. ಕನ್ನಿಕಾ ಹತ್ರನೇ ಕೊಟ್ಟು ಸುಮ್ನೆ ಹೋಗ್ಬಿಡ್ತೀನಿ. ಮಿಕ್ಕಿದನ್ ಹೇಗೋ ಅವಳೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾಳಲ್ವಾ. ಆದ್ರೂ ಫೋನ್ ಮಾಡ್ತಿದ್ದಾನೆ. ಹಾ ಅದಿ. ಅತ್ತೆ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಾದಿ ಅದು? ಅತ್ತೆ, ನಮ್ಮ ಮನೆ ಕಡೆಯಿಂದ ನಾವು ಭಾಗ್ಯ ಅವ್ರಿಗೆ ನೆನ್ನೆ ಒಂದು ಗಿಫ್ಟ್ ಕೊಟ್ಟಿದ್ವಲ್ಲ, ಅದನ್ನ ವಾಪಸ್ ಕೊಡೋಕೆ ಅವ್ರ ಮನೆ ಹತ್ರ ಬಂದಿದ್ದಾರೆ. ಅದನ್ನೇನಾದ್ರೂ ನಿಮಗೆ ಕೊಡಕ್ ಬಂದ್ರೆ ತಗೋಬೇಡಿ. ಅಲ್ಲ ಅದಿ, ಅದು ಅತ್ತೆ, ಅವರು ನನ್ನ ಹತ್ರ ಕೊಡಕ್ ಬಂದ್ರು, ನಾನ್ ತಗೊಳ್ಳಿಲ್ಲ. ಪಕ್ಕ ಅವರು ನಿಮ್ ಹತ್ರ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಕೊಡಕ್ ಬರ್ತಾರೆ, ನೀವು ತಗೊಳ್ಳೇಬೇಡಿ. ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕನಿಕಾ, ದುಡ್ಡು ಭಾಗ್ಯನ ಹತ್ರನೇ ಇರ್ಲಿ. ಬಾ ಹೋಗೋಣ. ಅರೆ, ಇದ್ದಕ್ಕಿದ್ದ ಹಾಗೆ ಹೀಗಂದ್ರೆ ಹೇಗೆ? ಈಗ ತಾನೇ ಕನಿಕಾ ಹೇಳಿದ್ನಲ್ವಾ ದುಡ್ಡು ಇಲ್ಲೇ ಕೊಟ್ಟು ಹೋಗು ಅಂತ. ಭಾಗ್ಯ ನೋಡು, ಇದು ನಿನ್ಗೆ ಸೇರ್ಬೇಕಾಗಿರೋ ದುಡ್ಡು. ನೀನ್ ಕಷ್ಟಪಟ್ಟು ಆ ಫೈಲ್ ನ ಆಫೀಸಿಗೆ ರೀಚ್ ಮಾಡಿದ ಕಾರಣ ಆ ಪ್ರಾಜೆಕ್ಟ್ ನಮಗ್ ಸಿಕ್ತು. ಅದಕ್ಕೆ ಅಂತ ಕೊಟ್ಟು ಗಿಫ್ಟ್ ನ ವಾಪಸ್ ತಗೊಂಡ್ರೆ ನಿನಗೆ ಮೋಸ ಮಾಡಿದಾಗುತ್ತೆ. ಅಯ್ಯೋ, ಆತರ ಎಲ್ಲ ಏನೂ ಇಲ್ಲ, ದಯವಿಟ್ಟು ತಗೊಳ್ಳಿ. ಭಾಗ್ಯ, ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ಇದು ನಿನ್ ಸೇರ್ಬೇಕಾಗಿರೋದು. ಇದನ್ನ ವಾಪಸ್ ತಗೊಳ್ಳೋದು ಸರಿಯಲ್ಲ. ಉಡುಗೊರೆ ಅಂತ ಕೊಟ್ಟಿದ್ದನ್ನ ಯಾವತ್ತೂ ವಾಪಸ್ ಕೊಡ್ಬಾರ್ದು. ಕೊಟ್ರೆ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಅಲ್ವಾ? ನಾನ್ ನೋಡು, ನಿನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಒಳಗಡೆ ಬಾ ಭಾಗ್ಯ, ಬಾ. ಇಲ್ಲ ಮೇಡಮ್, ನನ್ಗೆ ಕ್ಯಾಂಟೀನ್ಗೆ ಹೋಗಕ್ ಲೇಟ್ ಆಗ್ತಿದೆ, ನಾನಿನ್ ಹೊರಡ್ತೀನಿ.
ಈ ತರ್ಲೇದ್ ಯಾವಾಗ್ಲೂ ಇದ್ದಿದ್ದೆ. ಏನ್ ಮಾಡ್ಲಿ? ಹಾ, ರೈಸ್ ಬಾತ್ ಮಾಡ್ತೀನಿ. ಪೂಜಾ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಾ? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನ್ ಸಹಾಯ ಬೇಕಾಗಿಲ್ಲ. ನೀನೇನ್ ಪೂಜಾ, ನಿಮ್ಮ ಅಕ್ಕ ಭಾಗ್ಯ ಅವರೇ ಹೇಳಿಲ್ವಾ ಏನೇ ಕೆಲಸ ಇದ್ರು ಗಂಡ ಹೆಂಡತಿ ಇಬ್ರು ಸೇರಿ ಹಂಚ್ಕೋಬೇಕು ಅಂತ? ನೀನ್ ನೋಡ್ರೆ ಈಗ ಹೇಳ್ತಿದ್ಯಪ್ಪ. ಸಾಹೇಬ್ರೆ, ನೀವ್ ಈ ತರ ಇನ್ನೋಸೆಂಟ್ ಆಗಿ ಏನು ಆಕ್ಟ್ ಮಾಡೋದ್ ಬೇಡ. ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ನನ್ ಕೆಲ್ಸ ಮಾಡ್ತೀನಿ. ಏಯ್, ಏನೋ ಮಾಡ್ತಿದ್ಯಾ? ಅದು ಆಗ್ಲಿಂದ ಮುಂಗುರುಳು ತೊಂದರೆ ಕೊಡ್ತಾ ಇತ್ತಲ್ವಾ, ಸರಿ ಮಾಡ್ದೆ. ನಂಗೆ ಗೊತ್ತು ಈ ತರದೆಲ್ಲ ಏನೋ ಒಂದ್ ಮಾಡ್ತೀಯ ಅಂತ. ಸುಮ್ನೆ ಹೋಗೋ ಆ ಕಡೆ. ಅದ್ ಹೇಗಾಗತ್ತೆ ಪೂಜಾ? ಇಷ್ಟು ಸುಂದರವಾಗಿರೋ ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಅದನ್ನ ನೋಡಿಲ್ಲ ಅಂತಂದ್ರೆ ದೇವ್ರು ನನಗೆ ಕಣ್ ಕೊಟ್ಟಿದ್ದು ವೇಸ್ಟ್. ಈ ತರ ಚೀಸಿ ಲೈನ್ಸ್ಗೆ ಏನ್ ಕಮ್ಮಿ ಇಲ್ಲ ನೀನು. ಕಿಶನ್, ನಂಗ್ ಬಂಡಿ ಕೆಲ್ಸ ಇದೆ, ಹೋಗು ನೀನು. ನಾನು ಹೋಗ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನು? ನೀನೊಂದು ಮುದ್ದು ಕೊಡ್ಬೇಕು. ಹಾ, ಮುತ್ತ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ನಡಿ ನಡಿ ನಡಿ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಸರಿ, ನಾನ್ ಕೊಡಲ್ಲ, ಇಲ್ಲ ನಿಂತ್ಕೊ. ಹೌದಾ? ನೀನ್ ಕೊಡ್ತಿದ್ರೇನು? ನಾನೇ ಕೊಡ್ತೀನಿ. ಈ ಗುಂಡಣ್ಣ ಬಂದ್ಯಾ? ಹೇಗಿತ್ತು ಶಾಲೆ ಇವತ್ತು? ಚೆನ್ನಾಗಿತ್ತಾ? ಯಾಕೋ ಏನು ಮಾತಾಡ್ತಾ ಇಲ್ಲ, ಏನಾಯ್ತು? ಈ ಹುಡುಗ ಒಬ್ಬ ಕೆಲವು ಸಲ ಬಾಯೇ ಮುಚ್ಚಲ್ಲ ಅಂತಾನೆ, ಇನ್ ಕೆಲವು ಸಲ ಬಾಯೇ ತೆಗೆಯಲ್ಲ ಅಂತಾನೆ. ಒಳ್ಳೆ ಹುಡುಗ. ಏನು ಗುಂಡಣ್ಣ ಇದು? ಸ್ವಲ್ಪನೂ ತಿಂದಿಲ್ವಲ್ಲ, ಹಾಗೆ ಇದೆ ಎಲ್ಲ. ಏನಾಗಿದೆ ನಿನ್ಗೆ? ಯಾಕೆ ಕೂತ್ಕೊಂಡಿದ್ಯಾ? ಅಲ್ಲ, ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ವಲ್ಲ. ಏನು ತಿಂದಿಲ್ವಲ್ಲೋ, ಹಾಗೆ ತಂದಿದ್ಯಲ್ಲ, ಯಾಕೋ ಹೀಗ್ ಮಾಡ್ತಿದ್ಯಾ? ಗುಂಡ ನಿನ್ನೆ ಕೇಳ್ತಾ ಇರೋದು. ಯಾಕೆ ಸುನಂದ, ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ದೀರಾ? ನೋಡಿ ಬಿಗ್ತಿಯಮ್ಮ, ಬಂದಾಗಿಂದ ಮಾತಾಡ್ಸ್ತಾ ಇದ್ದೀನಿ, ಏನು ಮಾತಾಡ್ತಾ ಇಲ್ಲ. ನೋಡಿ ಊಟದ ಡಬ್ಬಿನ ಹಾಗೆ ತಂದಿದ್ದಾನೆ, ಏನು ತಿಂದಿಲ್ಲ. ಯಾಕೋ ಗುಂಡಣ್ಣ, ಏನಾಯ್ತು? ಅಯ್ಯೋ, ಸುಮ್ನೆ ಇರಿಟೇಟ್ ಮಾಡ್ಬೇಡಿ, ನನ್ನ ಒಬ್ನೇ ಇರಕ್ ಬಿಡಿ. ಏಯ್ ಗುಂಡಣ್ಣ, ಅವ್ನು ಯಾಕೋ ಸ್ವಲ್ಪ ಕೋಪದಲ್ಲಿದ್ದಾನೆ. ಭಾಗ್ಯ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿಸ್ಬಿಡಿ. ಏ ಕಿಶನ್, ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಅಯ್ಯೋ ಇಲ್ಲಪ್ಪ, ಅದು ಉಪ್ಪು ಮತ್ತೆ ಹುಳಿ ಸಿಕ್ಕಾಪಟ್ಟೆ ಆಗಿದೆ, ಬಾಯಿಗಿಡಕ್ಕಾಗ್ತಿಲ್ಲ. ಹೌದಾ? ಇರಮ್ಮ ಪೂಜಾ, ನಾನೇ ಒಂದ್ಸರಿ ಟೇಸ್ಟ್ ಮಾಡ್ತೀನಿ. ಇರಿಯಪ್ಪ. ನೋಡಿ, ಹೌದಮ್ಮ ಪೂಜಾ, ಉಪ್ಪು ಹುಳಿ ಸ್ವಲ್ಪ ಜಾಸ್ತಿನೇ ಆಗಿದೆಯಮ್ಮ. ಪೂಜಾ ನೋಡ್ಕೊಂಡ್ ಮಾಡ್ಬೇಕು ತಾನೆ. ಉಪ್ಪು ಹುಳಿ ಸಿಕ್ತು ಅಂತ ಸುರಿದ್ ಬಿಡೋದಾ? ನೀನ್ ಮಾಡ್ತಿರೋ ಅಡುಗೆಗೋಸ್ಕರ ಎಷ್ಟೊಂದ್ ಜನ ಕಾಯ್ತಿದಾರೆ ಗೊತ್ತಾ? ಕೇರ್ಫುಲ್ ಆಗಿ ಮಾಡ್ಬೇಕು ತಾನೆ. ಕಿಶನ್, ಏನೇನು ಹೇಳ್ಬೇಡ ನೀನು. ಪೂಜಾ ಮರಿ, ಅಳೋಂಥದ್ದು ಏನು ಆಗಿಲ್ಲ. ಕಿಶನ್ ಏನೋ ಹೇಳ್ದ ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಇಲ್ಲ ಮಾವ, ಕಿಶನ್ ಹೇಳಿದ್ದು ಸರಿಯಾಗೇ ಇದೆ.
ಎಲ್ರು ನನ್ನ ನಂಬ್ಕೊಂಡು ಕಾಯ್ತಾ ಇರ್ಬೇಕಾದ್ರೆ ಚೆನ್ನಾಗ್ ಮಾಡೋದು ನನ್ನ ಕರ್ತವ್ಯ. ನೋಡಮ್ಮ ಪೂಜಾ, ನೀನ್ ಬೇಜಾರ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಆಗಿದ್ದಾಗೋಯ್ತು, ಬಿಟ್ಬಿಡೋದನ್ನ. ತಪ್ಪು ಅಂತ ನಾನು ಹೇಳೋದಿಲ್ಲ. ಅಡಿಗೆ ಮಾಡುವಾಗ ಈ ತರ ಸಹಜವಾಗಿ ಆಗುತ್ತಪ್ಪ, ಏನ್ ಮಾಡಕ್ಕಾಗತ್ತೆ? ಇವತ್ತು ಚೆನ್ನಾಗಾಗಿಲ್ಲ ಅಂದ್ರೆ ಏನಂತೆ, ನಾಳೆ ಚೆನ್ನಾಗಾಗುತ್ತೆ. ತಲೆ ಕೆಡ್ಸ್ಕೊಬ್ರ. ಆದ್ರೆ ನೀವ್ ಇವಾಗೆಲ್ಲ ಏನ್ ತಿಂತೀರ ಮಾವ? ಕನ್ನಿಕಾಗಿ ಹೇಳಿ ಏನಾದ್ರೂ ಆರ್ಡರ್ ಮಾಡಿಸ್ತೀನಿ ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. ಅದು ಮಾವ, ಹೇಳಿದ್ದಲ್ಲಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ. ಹೋಗು ನೀನು, ಹೋಗು. ಇವತ್ತೇನೇ ಆದ್ರೂ ಸರಿ, ಈ ದುಡ್ಡನ್ನ ಆದಿ ಅವ್ರಿಗೆ ವಾಪಸ್ ಕೊಟ್ಟು ಹೋಗ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಾರಿ ಮೇಡಮ್, ಅವತ್ತು ನಿಮ್ಗೆ ಹೊರಡೆ ಬಿಡೋದಕ್ಕೆ ತುಂಬಾ ತತಾಯಿಸ್ಬಿಟ್ಟೆ. ಅಯ್ಯೋ, ಅದಕ್ಕೆಲ್ಲ ಯಾಕಣ್ಣ ಸಾರಿ ಕೇಳ್ತಾ ಇದೀರಿ? ನಿಮ್ ಕೆಲ್ಸನ ನೀವ್ ಮಾಡಿದ್ರಿ ಅಷ್ಟೇ, ನನಗೆ ಯಾವ ಬೇಜಾರು ಇಲ್ಲ. ಒಳಗೆ ಹೋಗ್ಬೋದಾ? ಹೌದು, US ಅಂತೂ ವೀಸಾ ರೆಸ್ಟ್ರಿಕ್ಷನ್ಸ್ ತುಂಬಾ ಆಕ್ಚುಲಿ ನೀವು ಯಾವ್ದೋ ಒಂದು ಹಾಲಿಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹೋಗ್ಬೇಕಂತ ಇತ್ತು, ಬಟ್ ಮಗುಗೆ ಅವತ್ತು ಹಾಗಾಯ್ತಲ್ಲ, ಹೋಗೋದು ಕ್ಯಾನ್ಸಲ್ ಆಯ್ತು. ಅರೆ ಭಾಗ್ಯ ಅಲ್ವಾ ಅದು? ಹಾಯ್ ಭಾಗ್ಯ. ನಮಸ್ತೆ ಸರ್. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಆರಾಮಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವೇನ್ ಈ ಕಡೆ? ಏನಿಲ್ಲ, ಆದಿ ಸರ್ನ ಭೇಟಿ ಆಗೋಣ ಅಂತ ಬಂದಿದೆ. ಓ ಹೌದಾ, ಬನ್ನಿ, ಮೀಟಿಂಗ್ ರೂಮ್ ಬಂದಿದ್ದಾರೆ. ಭಾಗ್ಯ ಅವರೇ, ಏಯ್, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಇಲ್ಲೇ ಬಂದು ಒಕ್ಕರ್ಸ್ಕೊತಿದ್ಯಲ್ಲ ನನ್ನ ಜೀವನ ಹಾಳು ಮಾಡೋದಕ್ಕೆ. ನೋಡಿ, ನಾನು ನಿಮ್ ಥರ ಅಲ್ಲ. ಇನ್ನೊಬ್ರ ಜೀವನ ಹಾಳು ಮಾಡಿ ನನಗೇನು ಆಗ್ಬೇಕಾಗೂ ಇಲ್ಲ. ನಾನು ಆದಿ ಅವ್ರ ಹತ್ರ ಮಾತಾಡಕ್ ಬಂದಿದ್ದೀನಿ, ಅವ್ರನ್ನ ಭೇಟಿ ಮಾಡಿ ಹೊರಡ್ತೀನಿ ಅಷ್ಟೇ.